ಬರ್ರಿ ಬರ್ರಿ ಹೂಕೋಸು ಪಲ್ಯ ಮಾಡೋಣ ಬರ್ರಿ. ಉಳ್ಳಾಗಡ್ಡಿ ತೊಗೋರಿ, ಟಮಾಟಿ ತೊಗೋರಿ, ಬೆಳ್ಳುಳ್ಳಿ ತೊಗೋರಿ, ಗೋಡಂಬಿ, ಶುಂಠಿ, ಎಲೆ ಚಕ್ಕಿ ಏನೇನೋ ಲವಂಗ ತೊಗೊಂಬಿಡ್ರಿ. ಗ್ಯಾಸ್ ಹಚ್ಚಿರಿ. ಆಮೇಲೆ ಒಂದು ಬಾಣಲಿ ಇಡ್ಬೇಕು. ಇಟ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಎಷ್ಟು ನೀರು ಹಾಕ್ಬೇಕಂದ್ರೆ ಅದು ಮುಳುಗಬೇಕದು. ನಾವೇನು ಫ್ಲವರ್ ತೊಗೊಂಡಿರ್ತೀವಲ್ಲ ಅದು ಮುಳುಗಬೇಕು ಫುಲ್. ಯಾಕಂದ್ರೆ ಅದು ಮೆತ್ತಗಾಗಬೇಕು ನೀರೊಳಗೆ ಹಾಕಿದ್ರೆ. ಅದಕ್ಕೆ ನೀರಲ್ಲಿ ಹಾಕ್ಬೇಕು ಫಸ್ಟು ಅರಿಶಿನ ಪುಡಿ ಹಾಕಿದ ಮೇಲೆ ಫ್ಲವರನ್ನು ಬಿಡಬೇಕು. ಹೆಂಗೆ ಬಿಡ್ಬೇಕಂದ್ರೆ ಹಿಂಗೆ ಬಿಡ್ಬೇಕು. ಹಿಂಗೆ ಬಿಡ್ಬೇಕು. ಹಿಂಗೆ ಬಿಡ್ಬೇಕಾ ಮತ್ತು ಸ್ಟೈಲ್ ಚೇಂಜ್ ಆಗಬಾರ್ದು. ವೇಟ್ ಮಾಡ್ಬೇಕು. ಮತ್ತು ಚಲೋ ಹೊಟ್ಟೆ ಊಟ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಕೆಳಗೆ ಅದು ಬೀಳ್ತಾವೆ, ತೆಗೆದು ಮ್ಯಾಗ ಹಾಕಬೇಕಲ್ಲ, ಲೇಟ್ ಆಗುತ್ತೆ. ಸ್ವಲ್ಪ ಕಾಯಿರಿ. ಅಂತಂದ್ಕೋ ಕಾಯ್ತಿರತ್ತ. ಚಲೋ ಅಡುಗೆ ನೋಡೋಕೆ ಸ್ವಲ್ಪ ಕಾಯಿರಿ. ಮುನುಗ್ತಾ ಉಪ್ಪು ಹಾಕ್ಬೇಕನ. ಹಾಕೊಂತೇಳ್ರಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೋಡ್ರಿ. ಒಗ್ಗರಣೆ ರೆಡಿ ಮಾಡ್ಕೊಂಡಂತ ಅದು ಸ್ವಲ್ಪ ನೆನಿಲಿ. ಓಕೆ, ಡನ್. ಒಗ್ಗರಣೆಗೆ ಎಣ್ಣೆ ಎಷ್ಟು ಎಣ್ಣೆ ಹಾಕ್ಬೇಕಂದ್ರೆ ಸ್ವಲ್ಪ ಹುರಿಬೇಕಲ್ಲ, ಅದಕ್ಕೆ ಸ್ವಲ್ಪ ಹಾಕೋದು. ಎಣ್ಣೆ ಹಾಕಿದ ಮೇಲೆ ಏನು ಹಾಕೋದು? ಜೀರಿಗೆ. ಜೀರಿಗೆ ಹಾಕಿದೆ. ಆಮೇಲೆ ಉಳ್ಳಾಗಡ್ಡಿ ಹಾಕಿದ. ಆಮೇಲೆ ಮಸಾಲೆ ಹಾಕ್ತೀನಿ. ಹಾಕಿ ಹುರಿತೀನಿ. ಹುರಿದು ಅಡ್ವಾನ್ಸ್ ಹೇಳಲ್ಲ. ನೋಡಿ ಮಾಡ್ಕೊಂಡು ತಿನ್ನಬೇಕು. ಹೆಂಗೆ ತಿನ್ಬೇಕಂದ್ರೆ ಪಚ ಅದಲ್ಲಿ ಚಿಂಟು. ಚಕ್ ಹುರಿಬೇಕದು. ಹುರಿತಲ್ಲ, ಆರಬೇಕು. ಆರಿದ ಮ್ಯಾಗ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ರುಬ್ಬೇಕು. ಹೆಂಗೆ ರುಬ್ಬೇಕು ಹೇಳು? ಸಣ್ಣಗೆ ರುಬ್ಬೇಕು. ಅದ ಚಿಂಟು. ನನ್ನ ಮಗ ಅದನ್ನಿಲ್ರಿ ಚಿಂಟು ಅಂತ ಅವನ ಹೆಸರು. ಅವನ ಜೊತೆ ಆಟ ಆಡ್ಕೋತ ವಿಡಿಯೋ ಮಾಡ್ತೀನಿ ನಾನು. ಅದಕ್ಕೆ ನಾ ಹಿಂಗೆ ಮಾತಾಡೋದು. ಅಡ್ಜಸ್ಟ್ ಮಾಡ್ಕೋಬೇಕು. ಓವರ್ ಆ್ಯಕ್ಟಿಂಗ್ ಮಾಡ್ತಾರಂತ ಅನ್ಕೋಬಾರ್ದು. ನೋಡಿಲ್ಲಿ ಕೊತ್ತಂಬರಿನೂ ಐತಿ. ಪಾಟ ಕಟ್ ಮಾಡಿ ಮೊದಲೇ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ನೋಡಿದ ಹೆಂಗೆ ರುಬ್ಬೈತಿ ಅಂದ್ರೆ ವಾವ್, ಟೇಸ್ಟಿ. ನೋಡಲ್ಲಿ ಚಿಂಟು, ಮಮ್ಮಿ ಅಡುಗೆ ಟೇಸ್ಟಿ ಅಲ್ಲ. ಗ್ಯಾಸ್ ಹತ್ತಿಸಿ ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಏನು ಮಾಡ್ಬೇಕಂದ್ರೆ ಖಾರ ಹಾಕಬೇಕು. ಯಾವ ಖಾರ ಹಾಕ್ಬೇಕು ಹೇಳಿ ಚಿಂಟು? ಮಸಾಲೆ ಖಾರ ಅನ್ನ. ಮಸಾಲೆ ಖಾರ. ಮಸಾಲೆ ಖಾರ ಹಾಕಿದ್ರೆ ಹುರಿತೈತದು. ಏನು ಮಾಡ್ತೈತಿ? ನೋಡಿಲ್ಲಿ ವಾಸನೆ ಬತ್ತು. ವಾವ್ ಅನ್ನ. ವಾವ್ ಘಮ ಮಸಾಲೆ ಖಾರ ಅಂದರೆ ಹೆಂಗಿರುತ್ತೆ ಅಂದ್ರೆ ಗೊತ್ತಾ? ಉತ್ತರ ಕರ್ನಾಟಕದ ಮಸಾಲೆ ಖಾರ. ಅದನ್ನೂ ಒಂದ್ಸಲ ವಿಡಿಯೋ ಮಾಡ್ತೀನಿ, ಖಾರ ಮಾಡೋದ. ಮಾಡಿ ತೋರ್ಸೋಣ ಚಿಂಟು ಅವ್ರಿಗೆ ಮಾಡಿ ತೋರ್ಸೋಣ ನಾವು. ಅದೇನು ನೆನೆಸಿಟ್ಕೊಂಡಿರ್ತೇವಲ್ರಿ ಬಿಸಿನೀರಾಗ, ಅದನ್ನು ವಾಪಸ್ ಹಾಕ್ಬೇಕು. ಬಿಯ್ಯ ಅಲ್ಲದು, ಹೂಕೋಸು. ಅದನ್ನು ಹೂಕೋಸು ಮಿಕ್ಸ್ ಮಾಡಿ ಹೆಂಗೆ ಮಾಡಿ ಮಸಾಲೆ ಮಾಡಿ ಚಿಕ್ ಅನ್ಬೇಕು. ಹೆಂಗೆ ಅನ್ಬೇಕು ಚಿಂಟು? ನೀನು ತಿಂತೀಯನ? ಮಸಾಲೆ ಹಾಕೊಂತಡಿ ತಿನ್ನುಮಂತ. ಮಸಾಲೆ ಹಾಕ್ಬೇಕೀಗ. ಸ್ವಲ್ಪ ಬೆಂದ ನಂತರ ಮಸಾಲೆ ಹಾಕಿ ತಿನ್ನೋದಂತ ಕೊಡ್ತೀನಂತ ಮಸಾಲೆ ಹಾಕಿದ್ದೀನಿ ನೋಡ್ರಿ. ಈಗ ಒಂಥರ ಹೆಂಗಂದ್ರೆ ಅದ್ರ ಜೊತೆ ಜೋಳದ ರೊಟ್ಟಿನ ಆಗ್ಬೇಕು. ಮತ್ತು ಚಪಾತಿ ಅಂದ್ರೆ ಸರಿ ಆಗೋದಿಲ್ಲ. ಚಪಾತಿ ಜೊತೆ ತಿನ್ಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋರಿ. ಇಲ್ಲ ನಮಗೆ ರೊಟ್ಟಿ ಜೊತೆ ಬೇಕಂದ್ರೆ ಮಸಾಲೆ ಖಾರ ಹಾಕೋರಿ. ಅಡುಗೆಗೆ ಹಾಕ್ರಿ. ಮತ್ತು ನೋಡಿ ಚಿಂಟು, ಉಪ್ಪಣ್ಣ.
ಉಪ್ಪು ಹಾಕಿದ್ಮ್ಯಾಗ ಹಿಂಗೆ ಅಳ್ಳಾಡಿಸ್ಬೇಕು. ಅಳ್ಳಾಡ್ಸಿದ್ಮ್ಯಾಗ ಹಂಗೆ ಬಡಿಬೇಕು, ಜೋರ್ಗೆ ಬಡಿಬೇಕು. ಹಾಂ, ಚಲೋ ಆಗಿಲ್ಲ? ಮಸ್ತ್ ಆಗೈತೆ, ಸುಮ್ಮಿರು ಹಂಗನ್ ಬೇಡ. ಚಲೋ ಆಗೈತನ್ನು, ಸೂಪರನ? ಸೂಪರ್ ಅನ್ಬೇಕು. ಮುಚ್ಚಿ ಆಮೇಲೆ ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ನೋಡಲ್ಲ ಹೆಂಗಾಗಿರ್ತೈತೆ ಅಂದ್ರೆ ಘಮ 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 ಘಮ. ವಾವ್ ಅನ್ನು ಅನ್ನು ವಾವ್. ಇದು ನಮ್ಮ ಚಿಂಟೋರ ಅತ್ತಿ ಮಾಡಿದ್ದು ಅಡುಗೆ, ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಚಿಂಟೋರ ಅತ್ತಿ ಅಡುಗೆ ಮಾಡಿದ್ದು, ದೊಡ್ಡ ಅತ್ತಿ. ಚಿಂಟುಗೆ 2 ಅತ್ತೆದಿರು, ಒಂದು ದೊಡ್ಡ ಅತ್ತಿ, ಒಂದು ಸಣ್ಣ ಅತ್ತಿ. ಅದ ಚಿಂಟು ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಮಾತಾಡೋಕ್ಕಾಗಲ್ಲಂತ, ಅವರಿಗೆ ನಾಚಿಕೆ ಆಗುತ್ತೆ ಅಂತ ಅವರಿಗೆ, ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ಲ ಚಿಂಟು. ಅವನು ನೋಡ್ತಿದ್ದಾನೆ ವಿಡಿಯೋ ಮಾಡೋದು, ಅವನು ವಾವ್ ವಾವ್ ಅಂತಿದ್ದಾನೆ, ಅವನು ವಾವ್ ವಾವ್ ಅಂತ. ನೋಡಿ ನೋಡಿ, ನೀವು ಮಾಡ್ಕೊಂಡು ತಿನ್ನಿ, ರೊಟ್ಟೆ ಜೊತೆ ಮಸ್ತಾಗಿರುತ್ತೆ. ಸುಮ್ಮನೆ ಹೊರಗಡೆ ಹೋಗಿ ಪಿಜ್ಜಾ ಅದು ಇದು ಬ್ರೆಡ್ಡು ಹಾಳು ಮೂಳು ತಿಂದು ಯಾಕೆ ಆರೋಗ್ಯನ ಹಾಳು ಮಾಡ್ಕೋತೀರಾ? ನೋಡಿ ಹೆಂಗೆ ಕುದೀತದೆ ಅಂದರೆ ಕಳ 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 ಕಳ. ಅವರು ಬೆಂಗಳೂರಲ್ಲಿರೋದು, ನಾನು ಮಂಗಳೂರಲ್ಲಿರೋದು, ನಮ್ಮದು ಉತ್ತರ ಕರ್ನಾಟಕ. ಏನು ಮಾಡೋದ, ವಿಡಿಯೋ ಮಾಡಿ ಬಿಡ್ತಾರೆ. ನನಗೆ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ತಿನ್ಬೇಕಂತ ಅನಿಸುತ್ತೆ. ಓಕೆ ಬಾಯ್ ಬಾಯ್, ಇಷ್ಟೇ.